ಅಲ್ಲಿ ಎಲ್ಲರೂ ಚುನಾವಣೆಯ ಟೆನ್ಷನ್ನಲ್ಲಿದ್ದರು. ಎಲ್ಲರೂ ಗಡಿಬಿಡಿಯಲ್ಲಿ ಓಡಾಡ್ತಾ ಇದ್ರು. ಈ ವೇಳೆ ಕೇಳಿಬಂದ ಢಮ್ ಢಮಾರ್ ಸದ್ದು ಅವರೆಲ್ಲರ ಜಂಘಾಬಲವನ್ನೇ ನಡುಗಿಸಿಬಿಟ್ಟಿತು. ಬಳ್ಳಾರಿಯ ಬಿಜೆಪಿಯ ಕಚೇರಿಯಲ್ಲಿ ನಡೆದ ಮಿಸ್ ಫೈರಿಂಗ್ನ ಡೀಟೇಲ್ಸ್ ಇಲ್ಲಿದೆ. ಪೊಲೀಸ್ ಕಣ್ಣಿಂದ ಹಾರ್ದು ಬುಲೆಟ್, ಬಿಜೆಪಿ ಕಚೇರಿಯಲ್ಲಿ ಫೈರಿಂಗ್, ಕಾರ್ಯಕರ್ತರು ಫುಲ್ ಡರ್. ನಿನ್ನೆ ಸಂಜೆ ಬಳ್ಳಾರಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಇದಕ್ಕೆ ಕಾರಣ ಬಿಜೆಪಿ ಕಚೇರಿ ಬಳಿ ಮಾರ್ತನಿಸಿದ ಗುಂಡಿನ ಮೊರೆತ. ಬಳ್ಳಾರಿ ಗ್ರಾಮಾಂತರ ಉಪಚುನಾವಣೆ ಹಿನ್ನೆಲೆಯಲ್ಲಿ ತಮಗೆ ಭದ್ರತೆ ಬೇಕು ಅಂತ ಸ್ಥಳೀಯ ಕಾರ್ಪೊರೇಟರ್ ಸಂಜಯ್ ಹಾಗೂ ಬೂಡಾ ಅಧ್ಯಕ್ಷ ವಿನೋದ್ ಪೊಲೀಸರಿಗೆ ಮನವಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಡಿಆರ್ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ನಿನ್ನೆ ಸಂಜೆ ಡಿಆರ್ ಪೊಲೀಸ್ ಪೇದೆ ಪುರುಷೋತ್ತಮ್ ಬಿಜೆಪಿ ಕಚೇರಿಯ ಗೇಟ್ ಬಳಿ ಬರ್ತಿದ್ದಂತೆ ಅವರ ಗನ್ನಿಂದ ಮಿಸ್ ಫೈರ್ ಆಗಿದೆ. ಫುಲ್ಲಿ ಲೋಡೆಡ್ ಗನ್ನಿಂದ 20 ಗುಂಡುಗಳು ಎಲ್ಲೆಂದರಲ್ಲಿ ನುಗ್ಗಿ ಬಂದಿವೆ. ಢಮ್ ಢಮಾರ್ ಸದ್ದು ಕೇಳಿ ಬಿಜೆಪಿ ಕಾರ್ಯಕರ್ತರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಮಾತಾಡ್ತಾ ಇದ್ವು, ಅಲ್ಲೇ ಪೊಸಿಷನ್ ಕರೆಕ್ಟಾಗಿ ನಿಂತಿದ್ದೆ. ಯಾರು ಸಾಹೇಬ್ರು ಬಂದ್ರಲ್ಲ, ಸೈಡಿಗೆ ಬಂದು ಆಮೇಲೆ ಹೋದ್ಮೇಲೆ ಮುಂದಕ್ಕೆ ಹೋಗೋರು ಅದೇ ಅದೃಷ್ಟ ಚೆನ್ನಾಗಿದೆ. ಅಲ್ಲೇ ನಿಂತಿದ್ದು ಇದ್ದಕ್ಕಿದ್ದಂಗೆ ಡಮ ಅಂದ್ಬಿಟ್ಟು ಸರ್, ನಮ್ಗೇನು ಪೊಲೀಸರು ನಮಗೆ ಹೊಡೆದ್ರೇನೋ ಅಂತ ನಾವು ಓಡ್ ಬಂದ್ಬಿಟ್ಟು ಸರ್. ಆಮೇಲೆ ನೋಡಿ ಈಗಲೂ ನಮಗೆ ಕೈ ಭಯ, ಅದು ಸೌಂಡ್ಗೆ ಸಹ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಎಸ್ಪಿ ಚಂದ್ರಗುಪ್ತ, ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಘಟನೆ ಅಕಸ್ಮಾತ್ ಆಗಿ ನಡೆದಿದೆ ಅಂತ ಹೇಳಿದ್ರು. ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸಂಜಯ್ ಅನ್ನೋರಿಗೆ ಇಬ್ಬರು ಗನ್ಮೆನ್ಗಳನ್ನ ಸೆಕ್ಯೂರಿಟಿ ಸಲುವಾಗಿ ಅವರ ಕೋರಿಕೆ ಮೇಲೆ ನಾವು ಕೊಟ್ಟಿದ್ವಿ ಸಂಜೆ. ಅವರು ಆ ಗನ್ಮೆನ್ ಜೊತೆಯಲ್ಲಿ ತಮ್ಮ ವಾಹನದಲ್ಲಿ ಬಂದು ಇಲ್ಲಿ ಪಾರ್ಟಿ ಆಫೀಸ್ ಮುಂದೆಗಡೆ, ಬಿಜೆಪಿ ಪಾರ್ಟಿ ಆಫೀಸ್ ಎದುರುಗಡೆ ಇಳಿದು ಒಳಗಡೆ ಬರಬೇಕಾದ್ರೆ ಅಚಾತುರ್ಯದಿಂದ ನಮ್ಮ ಒಬ್ಬ ಗನ್ನಿಂದ ಹಲವು ಬುಲೆಟ್ ನೆಲಕ್ಕೆ ಫೈರ್ ಆಗಿದೆ. ಅದರಿಂದ ನೆಲಕ್ಕೆ ಫೈರ್ ಆದ ನಂತರ ಸಿಡಿದ ಸಣ್ಣ ಪುಟ್ಟ ಕಲ್ಲುಗಳಿಂದ ಸುಮಾರು 10 ಜನಕ್ಕೆ ಗಾಯ ಆಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಅಕಸ್ಮಾತ್ ಆಗಿ ನಡೆದಿರೋದು ಅಂತ ಗೊತ್ತಾಗಿದೆ. ಆದರೆ ಮತದಾನದ ಹಿಂದಿನ ದಿನ ಇಂತಹ ಅಹಿತಕರ ಘಟನೆ ನಡೆದಿರೋದು ಜನರ ಆತಂಕಕ್ಕೆ ಕಾರಣವಾಗಿದೆ. ಆದರೆ ಘಟನೆಯಲ್ಲಿ ಏನೂ ಅನಾಹುತ ಆಗಿಲ್ಲ ಅನ್ನೋದೇ ಸಮಾಧಾನದ ಸಂಗತಿ.